ಕೋರ್ಟ್ ಹಾಲು ಬಿಟ್ಟು ಹೋಗಲ್ಲ, ನನ್ನ ದಯವಿಟ್ಟು ಕಾಪಾಡಿ ಅಂತ ಹೇಳಿ ವ್ಯಕ್ತಿ ಹೇಳ್ತಾ ಇದ್ದಾನೆ ಕೋರ್ಟ್ನಲ್ಲಿ. ಕೆಪಿಟಿಸಿಎಲ್ ಎಂಜಿನಿಯರ್ ಇಂದ ಕೋರ್ಟ್ನಲ್ಲಿ ಈ ರೀತಿಯಾಗಿ ಅಳಲು ತೋಡಿಕೊಳ್ಳಲಾಗಿದೆ. ಪೊಲೀಸರ ವಿರುದ್ಧ ದೂರಿದ್ದಕ್ಕೆ ಸುಳ್ಳು ಕೇಸ್ ಹಾಕಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತಂತೆ. ರಕ್ಷಣೆ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ ಎಂಜಿನಿಯರ್. ಪೊಲೀಸರ ವಿರುದ್ಧವೇ ಶಾಂತಕುಮಾರ ಸ್ವಾಮಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ದಯವಿಟ್ಟು ನನ್ನ ಕಾಪಾಡಿ, ನನ್ನ ಕಾಪಾಡುವವರೆಗೂ ನಾನು ಈ ಕೋರ್ಟ್ ಹಾಲ್ ಅನ್ನ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅನ್ನುವಂತಹ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಕೆಪಿಟಿಸಿಎಲ್ ಎಂಜಿನಿಯರ್ ಶಾಂತಕುಮಾರ ಸ್ವಾಮಿ ಕೈ ಮುಗಿದು ಕೋರ್ಟ್ನಲ್ಲಿ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದಯವಿಟ್ಟು ನನ್ನ ಕಾಪಾಡಿ, ಪೊಲೀಸರು ಮತ್ತು ಶಾಸಕರು ನನ್ನ ಹಿಂದೆ ಬಿದ್ದಿದ್ದಾರೆ, ದಯವಿಟ್ಟು ಅವರಿಂದ ನನ್ನನ್ನ ಕಾಪಾಡಿ ಅಂತ ಹೇಳಿ ಕೋರ್ಟ್ ಹಾಲ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇರುವಂತಹ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಏನಿದು ಪ್ರಕರಣ? ಘಟನೆ ನಡೆದಿರುವಂತದ್ದು ನಿನ್ನೆ ಹೈಕೋರ್ಟ್ ನಲ್ಲಿ ಅದರಲ್ಲೂ ಪ್ರಮುಖವಾಗಿ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರ ಬೆಂಚ್ ಅಲ್ಲಿ ಈ ಒಂದು ವಿಚಾರ ನಡೀತು. ಈ ಒಂದು ಅರ್ಜಿ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಅಂದ್ರೆ ನಿನ್ನೆ ಕೋರ್ಟ್ ಕಲಾಪವನ್ನು ಮುಗಿಸಿ ಅವರು ಊಟಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಒಳಗೆ ಬಂದಂತಹ ಈ ವ್ಯಕ್ತಿ ಕೋರ್ಟ್ ನಲ್ಲಿ ಒಂದ್ ರೀತಿ ಹೈಡ್ರಾಮಾ ಕ್ರಿಯೇಟ್ ಆಯ್ತು ಅಂತ ಹೇಳ್ಬೋದು. ಬಂದಂತಹ ವ್ಯಕ್ತಿ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕಾರಣ ಏನಂತಂದ್ರೆ ತಾನೊಬ್ಬ ಸರ್ಕಾರಿ ಉದ್ಯೋಗಿ, ಕೆಪಿಟಿಸಿಎಲ್ ಅಲ್ಲಿ ಅದರಲ್ಲೂ ಪ್ರಮುಖವಾಗಿ ಸಾಗರದ ಮೆಸ್ಕಾಂ ವ್ಯಾಪ್ತಿಗೆ ಬರುವಂತಹ ಅಲ್ಲಿ ನಾನು ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿದ್ದಂತಹ ಸಂದರ್ಭದಲ್ಲಿ ನನಗೆ ಶಿವಮೊಗ್ಗ ಮೂಲದ ಓರ್ವ ಮಹಿಳೆ ಜೊತೆ ಅಂದ್ರೆ ಯುವತಿಯ ಜೊತೆ ಮದುವೆ ಫಿಕ್ಸ್ ಆಯ್ತು. ಅದಾದ ಬಳಿಕ ಮದುವೆ ರದ್ದಾದಂತಹ ಬಳಿಕ ನನಗೆ ಟಾರ್ಚರ್ ಶುರುವಾಯ್ತು. ಅಂದ್ರೆ ಮದುವೆ ರದ್ದಾಗಿದೆ, ಅದಕ್ಕೋಸ್ಕರ ನೀನು ದುಡ್ಡು ಕೊಡ್ಬೇಕು ಅಂತ ಬೆದರಿಸುವಂತಹ ಪ್ರಯತ್ನ ಆಯ್ತು. ಜೊತೆಗೆ ಅದಕ್ಕೆ ಪೊಲೀಸರು ಕೂಡ ಅದಕ್ಕೆ ಸಾಥ್ ಕೊಟ್ಟು ನನಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಸ್ಥಳೀಯ ಶಾಸಕರು ಮತ್ತೆ ಅವರ PA ಮೂಲಕ ನನಗೆ ಪದೇ ಪದೇ ಬೆದರಿಕೆ ಕರೆ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ರದ್ದಾದ್ರೆ ಅಲ್ಲಿ ಶಾಸಕರ ಎಂಟ್ರಿ ಯಾಕಾಯ್ತು ವಿಷ್ಣು? ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಸಭಾ. ಯಾಕಂತಂದ್ರೆ ಇಲ್ಲಿ ಶಾಸಕರಿಗೂ ಈ ಮದುವೆ ವಿಚಾರಕ್ಕೂ ಏನ್ ಸಂಬಂಧ? ಮತ್ತೆ ಇವರು ಮದುವೆ ರದ್ದಾದ್ರೆ ಶಾಸಕರು ಯಾಕೆ ಇದ್ರಲ್ಲಿ ಇಂಟರ್ಫೇರ್ ಆಗ್ತಾರೆ? ಶಾಸಕರು ಯಾಕೆ ಇದರಲ್ಲಿ ಬೆದರಿಕೆ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ? ಅದರಲ್ಲೂ ಪ್ರಮುಖವಾಗಿ ಶಾಸಕರ PA ಪಾತ್ರ ಏನು ಇದರಲ್ಲಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂತಂದ್ರೆ ಅವರು ಹೇಳ್ತಿರುವಂತದ್ದು ಸ್ಥಳೀಯ ಶಾಸಕರಾಗಿರುವಂತಹ ಬೇಳೂರು ಗೋಪಾಲ್ ಕೃಷ್ಣ ಏನಿದ್ದಾರೆ ಅವರ PA ಮೂಲಕ ನನಗೆ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ರು. ಜೊತೆಗೆ ಶಾಸಕರು ಕೂಡ ಇದರಲ್ಲಿ ಬೆದರಿಕೆ ಹಾಕಿದ್ರೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಈ ವ್ಯಕ್ತಿ ಯಾವಾಗ ತನಗೆ ಈ ರೀತಿ ಬೆದರಿಕೆ ಆಗುತ್ತೆ ಆಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡು ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಪೊಲೀಸರು ನನಗೆ ವಿನಾಕಾರಣ ಬೆದರಿಕೆ ಆಗ್ತಿದ್ದಾರೆ ಅಂತೇಳಿ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ಆಗಲ್ಲ ಅಂತೇಳಿ ಹೈಕೋರ್ಟ್ ಮುಂದೆ ಬರುವಂತಹ ಕೆಲಸವನ್ನು ಮಾಡ್ತಾರೆ. ಇದೇ ನಾಗಪ್ರಸನ್ನ ಅವ್ರ ಬೆಂಚ್ ಮುಂದೆ ಬಂದು ಸ್ವತಃ ಪಾರ್ಟಿ ಇನ್ ಪರ್ಸನ್ ತಾನೇ ಯಾವುದೇ ವಕೀಲರಿಲ್ಲದೆ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಬಂದು ಇದೇ ಗಂಭೀರ ಆರೋಪವನ್ನು ಮಾಡುವಂತ ಕೆಲಸ ಆಗಿದ್ದಕ್ಕೆ ಕೋರ್ಟ್ ಅವರಿಗೆ ಒಂದು ಡೈರೆಕ್ಷನ್ ಕೊಡುತ್ತೆ, ನೀವು ಅಡ್ವೊಕೇಟರ್ ನೇಮಕ ಮಾಡ್ಕೊಳ್ಳಿ ಅಂತೇಳಿ. ಮಾಡ್ಕೊಂಡು ಅರ್ಜಿಯನ್ನ ಪ್ರತ್ಯೇಕವಾಗಿ ಮತ್ತೆ ಸಲ್ಲಿಸಿ ಅಂತೇಳಿ ಸೂಚನೆ ಕೊಡುವಂತ ಕೆಲಸ ಆಗಿತ್ತು. ಅದಕ್ಕೆ ಅರ್ಜಿಯನ್ನು ವಾಪಸ್ ಪಡೆದುಕೊಳ್ತಾರೆ. ಈ ವಿಚಾರವನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೊಲೀಸರು ಅಬ್ಸರ್ವ್ ಮಾಡಿರುವಂತದ್ದು. ಸ್ವತಃ ಗೋಪಾಲ್ ಕೃಷ್ಣ ಅವರು DYSP ಅವರು ನೋಡಿದಂತಹ ಬಳಿಕ ಈತನ ವಿರುದ್ಧ ಇನ್ನೊಂದು ಕೇಸ್ ದಾಖಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಗಾಂಜಾವನ್ನ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರ ವಿರುದ್ಧ ಮಾದಕ ದ್ರವ್ಯ ಆಕ್ಟ್ ಅಡಿಯಲ್ಲಿ ಇವ್ರ ಮೇಲೆ ಕೇಸ್ ದಾಖಲಿಸಿ ಇವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಅವ್ರನ್ನ ಕರೆದುಕೊಂಡು ಗೋಪಾಲ್ ಕೃಷ್ಣ DYSP ಅವರು ಅವರ ಕಚೇರಿಗೆ ಕರ್ಕೊಂಡು ಹೋಗಿ ಅವ್ರ ಮೇಲೆ ಮಾನಸಿಕವಾಗಿ ಹಲ್ಲೆ ನಡೆಸಿರುವಂತಹ ಗಂಭೀರ ಆರೋಪ ಮಾಡ್ತಾರೆ. ಇಷ್ಟೆಲ್ಲ ಆದಂತ ಬಳಿಕ ಪುನಃ ಬೇಲ್ ಪಡೆದುಕೊಂಡಂತಹ ಈ ವ್ಯಕ್ತಿ ನಿನ್ನೆ ಕೋರ್ಟ್ ಮುಂದೆ ಹಾಜರಾಗಿ ನಡೆದಂತಹ ಸಂಪೂರ್ಣ ಘಟನೆಯನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಕ್ಷಣಕಾಲ ನಿಜಕ್ಕೂ ನ್ಯಾಯಮೂರ್ತಿಗಳೇ ಒಂದ್ ರೀತಿ ಬೇಸರ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಪೊಲೀಸರು ಯಾಕೆ ಈ ರೀತಿ ಮಾಡ್ತಾರೆ, ಯಾವುದೇ ರೀತಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತೇಳಿ ಸೂಚಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ವ್ಯಕ್ತಿಯ ತಂಟೆಗೆ DYSP ಆಗಿರುವಂತಹ ಗೋಪಾಲ್ ಕೃಷ್ಣ ನಾಯ್ಕ ಅವರು ಹೋಗಬಾರದು ಅಂತ ಸೂಚನೆ ಕೊಡಿ ಅಂತೇಳಿ ಸ್ವತಃ ಅಲ್ಲಿರುವಂತಹ ಸರ್ಕಾರದ ಪರ SPPಗೆ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ, ಒಂದು ವೇಳೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಮ ವಿರುದ್ಧವೂ ಕ್ರಮ ಆಗುತ್ತೆ ಅಂತೇಳಿ ಈತನಿಗೂ ಕೂಡ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ಕೋರ್ಟ್ ಮುಂದೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆಯಲಿದ್ದು ಪೊಲೀಸರು ಈತರಿಗೆ ಕೊಟ್ಟಿರುವಂತಹ ಟಾರ್ಚರ್ ಏನಿದೆ ಅದು ಸಾಬೀತಾದಂತಹ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಕ್ರಮ ಆಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಸಭಾ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.